ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದಲೇ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ತಿಂಡಿಗೆನೇ ಕೋಸಿತ್ತು. ಅದ್ರದ್ದು ಬಸ್ಸಾರು ಉಪ್ಸಾರು ಅಂತ ಏನಾದರೂ ಕರಿತೀವಿ ನಾವು. ಬಸ್ಸಾಂಬಾರು ಮಾಡಿ ಮುದ್ದೆ ರೈಸು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಮ್ಮ ಕಿಟಕಿ ಹತ್ರ ಸ್ವಲ್ಪ ಗಲೀಜಾದಂಗೆ ಕಾಣಿಸುತ್ತೆ. ಅದು ಏನಂತ ಅಂದರೆ, ನಾವು ಬಣ್ಣ ಹೊಡಿಸಿ ತುಂಬ ವರ್ಷ ಆಯಿತು. ಹಾಗೆಯೇ ನಮ್ಮದು ಅಡುಗೆ ಮನೆ ಚಿಕ್ಕದು. ಅದು ಏನಾದರೂ ಸ್ವಲ್ಪ ಮಸಾಲೆ ಎಲ್ಲ ಹಾರಿ ಅದು ಆ ರೀತಿಯಾಗಿದೆ. ನಾನು ತುಂಬ ಸಲ ಅದನ್ನು ತೊಳೆದು ಎಲ್ಲ ರೆಡಿ ಮಾಡಿದ್ದೀನಿ. ಅದು ತೊಳೆದ್ರೂ ಏನಂದರೆ ಅದು ಬಣ್ಣನೇ ಕಿತ್ಕೊಂಡು ಬರ್ತಾ ಇದೆ. ಮತ್ತೆ ಬಣ್ಣ ಹೊಡಿಸ್ಬೇಕು. ಇವಾಗ ಹಬ್ಬ ಬರ್ತಾ ಇದೆ, ಅದಕ್ಕೆ ಬಣ್ಣ ಹೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ನಮ್ಮದು ಅಡುಗೆ ಮನೆ ನೋಡಿದರೆ ಕರೆಕ್ಟಾಗಿ ಏನು ಅನ್ಕೋತಿರೋ ಗೊತ್ತಿಲ್ಲ. ಒಬ್ಬರು ಅಡುಗೆ ಮಾಡ್ಬೋದು ಅಷ್ಟೇ ನಿಂತ್ಕೊಂಡು. ಇಬ್ಬರು ಒಳಗಡೆ ಬರೋದಕ್ಕೆ ಆಗಲ್ಲ ಅಡುಗೆ ಮನೆಯಲ್ಲಿ. ಆದರೆ ನಮಗೆ ಮನೆ ಕಟ್ಟಿಸ್ಬೇಕಾದ್ರೆ ನಮಗೆ ಪ್ಲಾನಿಂಗ್ ಇರಲಿಲ್ಲ ಈ ರೀತಿ ಕಟ್ಟಿಸ್ಬೇಕಂತ. ಆವಾಗ ಆ ರೀತಿ ಚಿಕ್ಕದಾಗಿ ಕಟ್ಟಿಸ್ರೋ ಒಬ್ಬರು ಬಂದು ಅಡುಗೆ ಮಾಡ್ಬೋದು ಅಷ್ಟೇ. ಪಾತ್ರೆ ಇಟ್ಕೊಳ್ಳೋದಕ್ಕೂ ತುಂಬಾ ಹಿಂಸೆ ಆಗುತ್ತೆ. ಹಾಗಾಗಿ ಅಡುಗೆ ಮನೆ ಸ್ವಲ್ಪ ಇದಾಗಿ ಕಾಣಿಸುತ್ತೆ. ಬಣ್ಣ ಎಲ್ಲ ಹೊಡಿಸ್ಬೇಕು. ಬಣ್ಣ ಹೊಡ್ಸಿದ್ರೆ ನೀಟ್ ಆಗುತ್ತೆ. ಮತ್ತು ಅದೆಲ್ಲ ನಾನು ಸ್ಟೀಲ್ ನಾರಲ್ಲೆಲ್ಲ ಉಜ್ಜಿ ತೊಳೆಯೋದಕ್ಕೆ ಹೋಗಿದ್ದೀನಿ. ಆದರೆ ಬಣ್ಣನೇ ಕಿತ್ಕೊಂಡು ಮತ್ತು ಕಿಟಕಿದಷ್ಟೇ ಪೇಂಟ್ ಎಲ್ಲ ಕಿತ್ಕೊಂಡೇ ಬರ್ತಾ ಇದೆ. ನೋಡೋಣ, ಇನ್ನು ಹಬ್ಬ ಬರ್ತಾ ಇದೆ. ಹಬ್ಬದಷ್ಟೊಳಗೆಲ್ಲ ಪೇಂಟ್ ಮಾಡಿಬಿಟ್ಟು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಸ್ಬೆಂಡು. ಇವಾಗ ಈ ಕಡೆ ಪಲ್ಯನೂ ಸಹ ರೆಡಿ ಆಯಿತು. ಈಗ ಸಾಂಬಾರಿಗೆ ಮಸಾಲೆನ ರುಬ್ಕೊಂಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಈ ಸೈಡು ಸಾಂಬಾರ್ಗೂ ಸಹ ಮಸಾಲೆನ ರುಬ್ಕೊಂಬಿಟ್ಟು ಬಂದೆ. ಇದು ಕೋಸಿಂದು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಜನ ಈ ಕೋಸು ಹೀಟು ಅಂತ ಅಂದ್ಬಿಟ್ಟು ಮಾಡೋದಿಲ್ಲ. ಈ ಸಾಂಬಾರೆಲ್ಲನೂ ಚೆನ್ನಾಗಿರುತ್ತೆ. ಒಬ್ರೊಬ್ರು ತಿಂದರೆ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ ಈ ಸಾಂಬಾರು. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆಯೇ ನೋಡ್ಬೋದು, ಕೋಸಿನ ಪಲ್ಯ ರೆಡಿಯಾಗಿದೆ ಮತ್ತು ಬಸ್ಸಾರು. ಈ ಕಡೆ ಮುದ್ದೆನೂ ಸಹ ರೆಡಿ ಮಾಡಿದ್ದೀನಿ. ರೈಸ್ ಇದು ನಾನು ಬೆಳಗ್ಗೆ ಮಾಡಿರೋ ರೈಸು. ಇವಾಗ ರೈಸ್ ಮಾಡೋದಕ್ಕೆ ಹೋಗಿಲ್ಲ. ಹಾಗೆಯೇ ನಮಗೆ ಗೊತ್ತಿರೋರು ಟೊಮೆಟೊ ಹಣ್ಣು ಕೊಟ್ಟು ಕಳಿಸಿದ್ರು ಫ್ರೆಂಡ್ಸ್. ಅವರು ಟೊಮೆಟೊ ಗಿಡ ಬೆಳೆದಿದ್ದಾರೆ. ಚೀಲ ತುಂಬಿಟ್ಟಿದ್ರಂತೆ. ಅದು ಸ್ವಲ್ಪ ಹಳಗ್ದಂಗಾಗಿದ್ದಾವೆ. ಅದಕ್ಕೆ ಈಗ ಹಳಗ್ದಂಗಾಗಿರೋವನ್ನೆಲ್ಲ ತೆಗ್ದುಬಿಟ್ಟು ಚೆನ್ನಾಗಿರೋ ಎಲ್ಲ ತೆಗ್ದಿಟ್ಕೊಳ್ತೀನಿ. ಇದರಲ್ಲಿ ಕೆಟ್ಟೋಗಿರೋ ಸ್ವಲ್ಪ ಇದ್ದಾವೆ. ಅವನ್ನ ಅವರು ಚೀಲ ತುಂಬಿಟ್ಟಿದ್ರು ಅಂತ ಅನಿಸುತ್ತೆ. ಇವಾಗ ಚೆನ್ನಾಗಿರೋವು ಎತ್ಕೊಂಡು ಅದನ್ನ ಒಂದು ಬಟ್ಟೆಯಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಚೆನ್ನಾಗಿಲ್ದಾಗ ಮಾಡಿ ತಿಂತಾರೆ. ಹಾಗೇನೆ ನೋಡ್ಬೋದು, ಇಷ್ಟು ಎಲ್ಲ ಅಳಗ್ದಂಗೆ ಆಗಿದ್ದೋ ಇವನ್ನ ನಾನು ಮಾಡಿಗಿಡ್ತೀನಿ. ಮಾಡಿ ತಿನ್ಕೊಳ್ತವೆ. ನೀಟಾಗಿ ತಿನ್ನು, ತೆಗ್ದೋದೆಲ್ಲ ಕೆಳಕೆಸಿಬೇಡ ನೀನು. ಅವೆರಡು ಸುಮ್ಮನೆ ತಿಂತಾವೆ ನೀಟಾಗಿ. ಇದಕ್ಕೆ ತಿನ್ನಕ್ಕೆ ಬರ್ತಿಲ್ಲ, ಎಲ್ಲನ ತೆಗ್ದು ಕೆಳಕೆಸಿತೈತಿ. ತಿನ್ನಿ ಫ್ರೆಂಡ್ಸ್. ಏನಂತ ಅಂದರೆ 2:15 ಆಗೈತಿ ಮಧ್ಯಾಹ್ನ. ಇಷ್ಟವರೆಗೂ ಬಟ್ಟೆ ತೊಳಿತಾ ಇದೆ. ಬಟ್ಟೆ ಒಸಿ ಇರಲಿಲ್ಲ. ಒಂದು ಡಬ್ಬ ಫುಲ್ಲು ಬಟ್ಟೆ ಇದ್ದು ಬಟ್ಟೆ ತೊಳೆದು ಇವಾಗ ಕರೆಂಟ್ ಬಂದಿತ್ತು. ನೀರು ಬಿಡ್ತಾಯಿದ್ದೀನಿ. ಸಣ್ಣಕ್ಕೆ ಬರ್ತಾಯಿದ್ದಾವೆ ನೀರು. ಏನಂತ ಅಂದರೆ ಈ ಮಧ್ಯಾಹ್ನ ಟೈಮ್ ಅಷ್ಟೇ. ಮಧ್ಯಾಹ್ನ ಕರೆಂಟಲ್ಲಿ ಪ್ರತಿಯೊಬ್ಬರು ಸಹ ಆನ್ ಮಾಡಿರ್ತಾರೆ. ಹಾಗಾಗಿ ಸಣ್ಣಕ್ಕೆ ಬರ್ತಾಯಿದ್ದಾವೆ. ಈ ನೀರನ್ನೇ ಕಾಯ್ಕೊಂಡು ಬಿಡಬೇಕು. ಇಲ್ಲಾಂದರೆ ಈ ನೀರು ಇಲ್ಲಾಂದರೆ ತೆಂಗಿ ಸಸಿ ಬಿಸಿಲಲ್ಲಿ ಹಾಳಾಗೋಯ್ತವೆ. ಅದಕ್ಕೋಸ್ಕರ ನೀರು ಬಿಟ್ಕೊಂಡು ಕುಂತಿದ್ದೀನಿ. ತೋರಿಸ್ತೀನಿ ತಡೀರಿ ಎಷ್ಟು ಸಣ್ಣಕ್ಕೆ ಬರ್ತಿದ್ದಾವೆ ಅಂತ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಾ? ಅಷ್ಟು ಸಣ್ಣಕ್ಕೆ ಬರ್ತಾಯಿದ್ದಾವೆ. ಅವನ್ನೇ ಬಿಡ್ತಾ ಕುಂತಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಕಷ್ಟ ಏನಂತ ಅಂದ್ಬಿಟ್ಟು. ನಾನು ನಮ್ಮ ಹಸ್ಬೆಂಡ್ಗೆ ಒಂದು ಮಾತು ಹೇಳ್ತೀನಿ. ಏನಂತ ಅಂದರೆ, ಅಯ್ಯೋ ಹೋಗ್ರಿ, ಡೈಲಿ
ಯಾರು ತೆಂಗಿನ ಸಸಿಗೆ ನೀರು ಬಿಡೋದಂತೆ, ನಿನ್ನ ಹಸುಗಳಂತೆ, ನಿನ್ನ ಆಡಂತೆ ಅಂತ ಅಂದ್ಬಿಟ್ಟು ಡೈಲಿ ಅವ್ರ ಜೊತೆ ವಾದ ಮಾಡ್ತಾ ಇರ್ತೀನಿ. ಅದಕ್ಕೆ ಅವರು ಒಂದು ಡೈಲಾಗ್ ಹೊಡಿತಾರೆ, ಏನಂತ ಅಂದರೆ, ಏನಮ್ಮಮ್ಮ ಅಂದರೆ ಇನ್ನೊಂದು ವರ್ಷ ನೀನು ಅವನ್ನ ಕಾಪಾಡಿಕೊಂಡ್ರೆ ನಾವು ವಯಸ್ಸಾಗೋವರೆಗೂ ಕಾಪಾಡ್ಕೊತವೆ ತೆಂಗಿನ ಸಸಿಗಳು. ಹೊರಗಡೆ ಹೋಗಿ ದುಡಿತೀನಲ್ಲ, ಆವಾಗ ಮನೇಲೇ ನಮ್ಮ ಭೂಮಿಲೇ ಫಲ ಕೊಡೋಕ್ಕೆ ಸ್ಟಾರ್ಟ್ ಆಯ್ತವಲ್ಲ, ಆವಾಗ ಎಲ್ಲೂ ನಾನು ಹೋಗಿ ಕೆಲಸ ಮಾಡೋ ಕಷ್ಟ ಬರಲ್ಲ. ಆರಾಮಾಗಿ ಇಲ್ಲೇ ಇದ್ಕೊಂಡು ಕಾಯಿ ಕಡಿಕೊಂಡು ಆರಾಮಾಗಿ ಲೈಫ್ ಮಾಡ್ಬೋದು ಅಂತ ಅಂತಾರೆ. ಅದು ಯಾವಾಗ ನನ್ನ ತೆಂಗಿನ ಸಸಿಗಳೆಲ್ಲ ಯಾವಾಗ ಫಲ ಬಿಡೋಕ್ಕೆ ಸ್ಟಾರ್ಟ್ ಆಯ್ತವೆ ಅಂತ ಗೊತ್ತಿಲ್ಲ. ಈಗ ಆಲ್ರೆಡಿ ತೆಂಗಿನ ಸಸಿ ನೆಟ್ಟು ಎಷ್ಟು ವರ್ಷ ಆಗಿದೆ ಗೊತ್ತಾ ಫ್ರೆಂಡ್ಸ್? ಆಲ್ರೆಡಿ 4 ವರ್ಷ ಆಗೈತೆ. ಕೆಲವರು ಹೇಳ್ತಾರೆ ಈ ವರ್ಷ ಎಲ್ಲ ಅಂದರೆ ನಮ್ಮ ಕಡೆ ದಶಿ ಹೊಡೆಯೋದು ಅಂತಲೇನೋ ಅಂತಾರೆ, ಅಂದರೆ ಕಾಯಿ ಬಿಡೋಕ್ಕೆ ಹೊಡಿತಾವಲ್ಲ ದಶಿ ಹೊಡೆಯೋದು ಅಂತ ಅಂದ್ಬಿಟ್ಟು. ನಮ್ಮ ಜೊತೆ ನಾವು ನೆಟ್ಟಿದ್ದ ಟೈಮಲ್ಲಿ ನೆಟ್ಟಿದ್ದವರು ಸ್ವಲ್ಪ ಎಲ್ಲರವು ಅಲ್ಲೇ ದಶಿ ಹೊಡೆದಿದ್ದಾವೆ. ನಮ್ಮವು ಅಂದರೆ ಸ್ಟಾರ್ಟಿಂಗ್ ನೀರಿರಲಿಲ್ಲ, ಒಂದು 2 ವರ್ಷ ನೀರಿರಲಿಲ್ಲ. ಹಾಗಾಗಿ ನಮ್ಮವು ಇತ್ತೀಚೆಗೆ ಅಂದರೆ ನಾವು ಬೋರ್ ತೆಗ್ಸಿದ ಮೇಲೆ ನೀರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಲ್ಲ ಅಂತಾರೆ ಈ ವರ್ಷ ಈ ಮಳೆಗಾಲಕ್ಕೆ ದಶಿ ಹೊಡಿತವೆ ಅಂತ ಅಂದ್ಬಿಟ್ಟು. ಆ ಗಳಿಗೆ ಯಾವಾಗ ಬರುತ್ತೆ? ನಾನು ನಿಜ ಡೈಲಿ ಬೆಳಗ್ಗೆ ಎದ್ದು ನೋಡ್ತಿರ್ತೀನಿ ನನ್ನ ತೆಂಗಿನ ಸಸಿಗಳ ಯಾವ್ದಾದ್ರು ದಶಿ ಹೊಡೆದೈತಾ ಅಂತ ಅಂದ್ಬಿಟ್ಟು. ಅದು ಆ ದಿನ ಯಾವತ್ತು ಬರುತ್ತೋ, ಯಾವತ್ತು ಖುಷಿಯಿಂದ ನೋಡ್ತೀನೋ, ಯಾವತ್ತು ನನ್ನ ತೆಂಗಿನ ಸಸಿಲ್ಲ ನಾನು ಎಳ್ನೀರು ಕುಡಿತೀನೋ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆವಾಗ ನೆನಪು ಮಾಡ್ಕೊಳ್ತೀನಿ, ಇವು ಚಿಕ್ಕದ್ರಿಂದ ನಾನು ಎಷ್ಟು ಕಷ್ಟಪಟ್ಟು ಎಬ್ಬಿಸ್ದೆ ಅಲ್ವಾ ಇವನ್ನ ಅಂತ ಅಂದ್ಬಿಟ್ಟು. ಆ ಬಿಸಿಲಾಗಲಿ ಹೋಗಿ ತೆಂಗಿನ ಸಸಿ ನೀರು ಬಿಡ್ಕೊಂಡು ಕುತ್ಕೊಂಡು ಎಬ್ಬಿಸ್ತಿದ್ದೀನಲ್ವ, ಇವತ್ತು ನಾನು ಎಳ್ನೀರು ಕುಡಿತಿದ್ದೀನಿ. ಇನ್ನೋ ದಿನ ಯಾವತ್ತು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಸಣ್ಣಕ್ಕೆ ಬರೋ ನೀರನ್ನೇ ನೋಡೋಣ. ಕರೆಂಟ್ ಈಗ ಬಂದಿದೆ, ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನಾನಿನ್ನೂ ಊಟ ಮಾಡಿಲ್ಲ, ಟೈಮ್ 2:30 ಆಗೈತೆ. ಓಯ್ ಓಯ್ ಬಾ ನೀರು ಕುಡಿ. ನೋಡಿ ಫ್ರೆಂಡ್ಸ್, ಇದು ನಾನು ಈ ಕಡೆ ಪೈಪ್ ಹಿಡ್ಕೊಂಬಂದು ನೀರು ಬಿಟ್ಟಿದ ತಕ್ಷಣ ಹೆಂಗೆ ಆಗ್ಬತ್ತು ನೋಡಿ. ಈ ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ನೀರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈಗಲೇ ಗೊತ್ತಾಗುತ್ತೆ ನೋಡಿ. ಆ ತಂಗಿ ಸೊಸಿ ಹತ್ರನೂ ನೀರು ಬಿಟ್ಟಿದ್ದೀನಿ, ಅಲ್ಲೂ ನೀರು ನಿಂತಿದ್ದಾವೆ, ಅಲ್ಲೂ ಕುಡಿಯುತ್ತೆ ಅಂತ ಅನಿಸುತ್ತೆ ನೋಡಿ. ನಾನು ಇಲ್ಲಿಗೆ ಬಂದ ತಕ್ಷಣವೇ ಹಾರ್ಬಿಟ್ಟು ಬತ್ತು. ಇದು ಕೊಕ್ಕರೆ ಅನಿಸುತ್ತೆ ನೋಡಿ. ನೀರು ಹೆಂಗೆ ಕುಡಿತಾ ಇದೆ ನೋಡಿ ಅಲ್ಲಿ. ನಾನೇನೋ ಗಲಾಟೆ ಮಾಡಲ್ಲ, ಗಲಾಟೆ ಮಾಡಿದರೆ ಆರೋಗುತ್ತೆ ನೋಡಿ. ಅಲ್ಲಿ ನೀರು ಕುಡಿತಾ ಇದೆ ನೋಡಿ, ಅಲ್ಲಿ ತಂಗಿ ಸಸಿ ಹತ್ರ ನೀರು ಬಿಟ್ಬಿಟ್ಟು ಬಂದೆ ನೋಡಿ, ಕುಡಿತೈತಿ. ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ಎಷ್ಟು ನೀರು ಇಂಪಾರ್ಟೆಂಟ್ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಅದು ನಾನು ಬರೋದನ್ನೇ ಕಾಯ್ತಾ ಇತ್ತು ಅನಿಸುತ್ತೆ ಪಾಪ. ಅದು ಖುಷಿಯಾಗ್ಬಿಟ್ಟೈತೆ ನೀರು ನೋಡಿದ ತಕ್ಷಣ. ಇಲ್ಲಿ ಬರೋದಕ್ಕೆ ನಾನಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬರಲಿಲ್ಲ, ಅದು ಅಲ್ಲಿ ಹುಡಿಕೊಂಡು ಹೋಗೈತೆ ನೋಡಿ, ಅಲ್ಲಿ ಕುಡಿತಾ ಇದೆ ಆ ತಂಗಿ ಸಸಿ ಅದು. ಫ್ರೆಂಡ್ಸ್, ಹಾಗೇನೆ ನೋಡಿ, ಇಲ್ಲಿ 2 ಆಯುರ್ವೇದಿಕ್ ಗಿಡ ಇದೆ. ಅದರಲ್ಲಿ ನನಗೆ ಗೊತ್ತಿರೋ 2 ಆಯುರ್ವೇದಿಕ್ ಗಿಡ ಇದೆ, ಇನ್ನು ಇವೆಲ್ಲ ಏನು ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ, ಇದು ಬಂದು ನೆಲನೆಲ್ಲಿ. ಇದರಲ್ಲಿ ತುಂಬ ಆಯುರ್ವೇದಿಕ್ ಗುಣಗಳಿದ್ದಾವೆ. ಏನೇನೋ ಹೇಳ್ತಾರೆ, ಏನೇನಕ್ಕೆ ಇದು ಒಳ್ಳೇದಂತ ಅಂದ್ಬಿಟ್ಟು ನೋಡಿ. ನೆಲನೆಲ್ಲಿ ಇದು. ಆಮೇಲೆ ನೆಕ್ಸ್ಟು ಇದು ಬಂದು, ಇದೂ ಅಷ್ಟೇ, ಇದು ಆಯುರ್ವೇದಿಕ್ ಗಿಡ. ಇದು ನೋಡಿ 2 ಇದೆ. ಯಾರಿಗೆ ಗೊತ್ತು ಇದ್ರ ಬಗ್ಗೆ? ಕಾಮೆಂಟ್ ಬಾಕ್ಸು ನಿಮಗೋಸ್ಕರ ತೆರೆದಿರುತ್ತೆ, ಕಾಮೆಂಟ್ ಮಾಡಿ. ನಮ್ಮ ಹಳ್ಳಿ ಕಡೆ ನೋಡಿ ತುಂಬ ಬಗೆಯ ಆಯುರ್ವೇದಿಕ್ ಪ್ಲಾಂಟ್ಗಳಿರ್ತವೆ, ಆದರೆ ನಮಗೆ ಅದ್ರ ಉಪಯೋಗ ಗೊತ್ತಿರಲ್ಲ ಅಷ್ಟೇ. ಇದು ಅಂತೂ ತುಂಬ ಜನ ಹೇಳ್ತಾರೆ ಈ ನೆಲನೆಲ್ಲಿ ಬಗ್ಗೆ, ಯಾವ್ಯಾವ ಆಯುರ್ವೇದಿಕ್ ಗುಣ ಇದೆ ಇದರಲ್ಲಿ, ಏನೇನಕ್ಕೆ ಉಪಯೋಗ ಇದೆ ಇದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಇದೂ ಅಷ್ಟೇ,
ಇದು ಬಂದು ನನಗೆ ಗೊತ್ತಿರೋ ಪ್ರಕಾರ ಇದನ್ನು ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಆಗ ಚಿಕ್ಕ ಹುಡುಗರು ಈಗ ಯಾರಿಗಾದ್ರೂ ಅಂದರೆ ಸಣ್ಣ ಮಕ್ಕಳು ತೊಟ್ಲು ಮಕ್ಳು ಇರ್ತಾರಲ್ಲ ಅವ್ರಿಗೇನಾದ್ರು ಮೋಷನ್ ಆಗಲಿಲ್ಲ ಕರೆಕ್ಟಾಗಿ ಅಂತ ಅಂದರೆ ಈ ಎಲೆ ಇರುತ್ತಲ್ಲ ಇದನ್ನು ಕೈಯಲ್ಲಿ ಹಂಗೆ ಒಸ್ದು ಇಟ್ಬಿಟ್ಟು ಮೋಷನ್ ಜಾಗಕ್ಕೆ ಇದನ್ನು ಇಡೋರು. ಆಗ ಮೋಷನ್ ಕರೆಕ್ಟಾಗಿ ಆಗೋದು. ಇದಂತೂ ನನಗೆ ಜ್ಞಾಪಕ ಇದೆ ಈ ಗಿಡದ ಬಗ್ಗೆ. ಬೇರೆ ಏನೋ ಗುಣ ಇದೆ ಅಂತ ಗೊತ್ತಿಲ್ಲ ನನಗೆ. ಅದಕ್ಕೆ ಯೂಸ್ ಮಾಡೋದು ನಮ್ಮಮ್ಮ. ನಮ್ಮ ಮನೆಯಿಂದೆಲ್ಲ ಬಿಟ್ಟಿರೋದು ಇದನ್ನು ಅದಕ್ಕೆ ಯೂಸ್ ಮಾಡೋದು. ಇದಂತೂ ನೆಲ ತುಂಬ ಜನಕ್ಕೆ ಗೊತ್ತಿರುತ್ತೆ. ನಾನು ಬಂದಿದ್ದು 2 ಗಂಟೆಗೆ ನೀರು ಬಿಡೋದಕ್ಕೆ ಬಂದಿದ್ದು. ಇವಾಗ ಟೈಮ್ ಬಂದು ಆಲ್ರೆಡಿ 5:45 ಆಗೈತೆ. ಇವಾಗ ಅಲ್ಲಿ ಕೆಳಗಡೆಲ್ಲ ಬಿಟ್ಕೊಂಬಂದು ಇಲ್ಲಿ ನೋಡಿ ಟ್ಯಾಂಕಿ ತುಂಬಿಸ್ತಾ ಇದ್ದೀನಿ ಇಲ್ಲಿ. ಆಮೇಲೆ ನೋಡೋಣ, ಕರೆಂಟು ಇನ್ನೂ 1/2 ಅವರ್ ಇರುತ್ತೆ ಅನಿಸುತ್ತೆ, 6 ಗಂಟೆವರೆಗೂ ಇರುತ್ತೆ ಅನಿಸುತ್ತೆ. ಆ ಟ್ಯಾಂಕಿ ತುಂಬ ಹಾಕ್ಬಿಟ್ಟು ಇಲ್ಲೇ ಸ್ವಲ್ಪ ಹೊತ್ತು ಬಿಡಬೇಕು. ಇಲ್ಲಿ ಬಿಡ್ತೀನಿ, ಇಲ್ಲಾಂದರೆ ಆ ಕಡೆ ಮನೆ ಹತ್ರ ಪೈಪ್ ಎಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಡ್ತೀನಿ. ನೋಡೋಣ. ಅಡುಗೆ ಏನು ಮಾಡೋಣ ಅಂತ ಗೊತ್ತಿಲ್ಲ. ಚಪಾತಿ ಹಿಟ್ಟೈತೆ, ಚಪಾತಿ ಹಿಟ್ಟು ಮಿದ್ದಿಟ್ಟಿದೆ, ಚಪಾತಿ ಹಿಟ್ಟೈತೆ, ಸಾಂಬಾರು ಐತೆ, ಬೆಳಗ್ಗೆದು ಪಲಾವು ಸಹ ಇದೆ. ನೋಡೋಣ, ಏನಾದರೂ ಮಾಡಬೇಕು. ಫ್ರೆಂಡ್ಸ್, ಹಾಗೆಯೇ ನೀರೆಲ್ಲ ಬಿಟ್ಬಿಟ್ಟು ಬಂದೆ. ಹಾಗೆ ದೋಸೆಗೆ ಅಂತ ಅಂದ್ಬಿಟ್ಟು ಅಕ್ಕಿನ ನೆನೆಹಾಕಿದ್ದೆ ಬೆಳಗ್ಗೆ. ಅದಕ್ಕೆ ಇವಾಗ ರುಬ್ತಾ ಇದ್ದೀನಿ. ಈಗಲೇ ರುಬ್ಬಿಟ್ಬಿಟ್ರೆ ಒಳ್ಳೆಯದಾಗುತ್ತೆ, ಇಲ್ಲಾಂದರೆ ಆಮೇಲೆ ಕರೆಂಟ್ ಹೋದರೆ ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಈಗಲೇ ರುಬ್ಬಿಡ್ತಾ ಇದ್ದೀನಿ. ಹಾಗೆಯೇ ದೋಸೆ ಹಿಟ್ಟೆಲ್ಲ ರುಬ್ಬಾಯಿತು. ಇವಾಗ ಒಂದು ತಪ್ಪಲೆಗೆ ಹಾಕ್ಬಿಟ್ಟು ಅದನ್ನು ಸೌಟಲ್ಲಿ ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಇಡ್ತೀನಿ. ನಾನು ಉಪ್ಪು ಸೋಡಾ ಇವಾಗ ಕಲಸೋದಿಲ್ಲ, ನಾನು ಬೆಳಗ್ಗೆನೇ ಕಲಸೋದು ಉಪ್ಪು ಸೋಡಾನ. ಹಾಗೆಯೇ ಇವಾಗ ಟೀ ಕಾಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೀನ ಇಟ್ಟಿದ್ದೀನಿ. ಅದು ಫ್ರೆಂಡ್ಸ್, ಇವತ್ತಿನ ದಿನ ಅಂತೂ ನನಗೆ ತುಂಬಾ ಕೆಲಸ. ಬೆಳಗ್ಗೆಯಿಂದನೂ ಅಷ್ಟೇ ಸಖತ್ತು. ಬಟ್ಟೆ ಇದು, ಒಂದು ಬಕೆಟೇನೋ ಬಟ್ಟೆ ತೊಳೆದು ತೆಂಗಿನ ಸಸಿ ನೀರು ಬಿಟ್ಟು ನನಗಂತೂ ತುಂಬಾ ಕೆಲಸ ಇವತ್ತಂತೂ. ಅದಕ್ಕೆ ಫಸ್ಟೇ ದೋಸೆ ಹಿಟ್ಟನ್ನು ಸಹ ರುಬ್ಬಿಟ್ಟೆ. ಆರಾಮಾಗಿ ಟಿ ವಿ ನೋಡಿಕೊಂಡು ರಿಲ್ಯಾಕ್ಸಾಗಿ ಒಂದು ಗ್ಲಾಸ್ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಇವಾಗ ಟೀ ಕುಡಿದು ಆರಾಮಾಗಿ ಆಮೇಲೆ ಕೂತ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ನಾನು ಕೆಲಸಗಳು ಇವಾಗ ಮುಗಿದು 6:30ವರೆಗೂ ತೆಂಗಿನ ಸಸಿ ನೀರು ಬಿಟ್ಟು ಅಲ್ಲಿಂದ ಬಂದು ನಮ್ಮ ಕೋಳಿಗಳನ್ನೆಲ್ಲ ಓಡಿಸಾಡಿ ಕೋಳಿಗಳ ಕೌಚಾಕಿ ಮತ್ತು ಇಡ್ಲಿಗೆ ಅಕ್ಕಿನ ನೆನೆಹಾಕಿದ್ದೆ. ಅಕ್ಕಿ ರುಬ್ಬಿ ಇವಾಗ ಟೀ ಕಾಸ್ಕೊಂಡಿದ್ದೀನಿ. ಈಗ ಆರಾಮಾಗಿ ಟಿ ವಿ ನೋಡ್ಕೊಂಡು ಟೀ ಕುಡಿಯೋಣ ಅಂತ. ಬೆಳಗಿಂದ ಇವತ್ತು ಫುಲ್ಲು ಕೆಲಸ ಫ್ರೆಂಡ್ಸ್. ಬಟ್ಟೆ ಇದ್ದು ಒಂದು ಬಕೆಟ್ ಬಟ್ಟೆ ಫುಲ್ಲು ಬಟ್ಟೆ ತೊಳೆದು ತೆಂಗಿನ ಸಸಿ ನೀರು ಬಿಟ್ಟು ಇವತ್ತು ಪುರ್ಸೊತ್ತು ಅನ್ನೋದೇ ಇಲ್ಲ ನನಗೆ. ಅಡುಗೆ ಮಾಡಬೇಕು, ಸಾಂಬಾರಿದೆ, ಬೆಳಗ್ಗೆದು ಪಲಾವು ಸಹ ಇದೆ. ನೋಡೋಣ, ಮುದ್ದೆ ಏನಾದ್ರು ಮಾಡಬೇಕು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.